ಖಂಡಿತವಾಗ್ಲೂ ಪೋಷಕರ ಒಟ್ಟಿಗೆ ಸರ್ಕಾರಗಳು ಪೋಷಕರ ಒಟ್ಟಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಬ್ಬ ಸಚಿವೆಯಾಗಿ ನಾನು ಒಪ್ಕೊಳ್ತೀನಿ. ಯಾಕಂತಂದ್ರೆ ಈ ಅತ್ಯಾಚಾರ ಅನ್ನುವಂಥ ಪಿಡುಗನ್ನ ಬೇರ್ ಸಮೇತ ನಮ್ಮ ಸಮಾಜದಿಂದ ಒಗಿಬೇಕು ಅಂತ ಹೇಳಿ ಸರ್ಕಾರ ಪ್ರಯತ್ನವನ್ನ ಮಾಡುವಂತ ಸಂದರ್ಭದಲ್ಲಿ ಆ ರೀತಿ ಯಾರು ಪೊಲೀಸರು ಈ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಲ್ಲ ಅಂತಂದ್ರೆ ನಾನು ವಿಚಾರಿಸ್ತೀನಿ. ಇಮಿಡಿಯೇಟ್ ಆಗಿ ನಮ್ಮ CDPOನ ಆ ಪೋಷಕರ ಹತ್ರ ಭೇಟಿಯಾಗಿ ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೀನಿ. ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಬಿಜೆಪಿ ಟೀಕೆ ಮಾಡ್ತಾರೆ. ರಾಜ್ಯಪಾಲರ ಹತ್ರ ಸುಳ್ಳನ್ನು ಹೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಹಣಗಳು ಸರಿಯಾಗಿ ಬಿಡುಗಡೆ ಆಗದೆ ಅಂದ್ರೂ ಕೂಡ ಉಲ್ಲೇಖಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅವ್ರಿಗೆ ಕನ್ನಡಿಯನ್ನು ನೋಡ್ಕೊಳ್ಳೋದು, ಮೊದಲು ಬಿಜೆಪಿ ಅವರಿಗೆ ಒಂದು ಕನ್ನಡಿಯನ್ನು ಕೊಟ್ಟು ತಮ್ಮ ಮುಖವನ್ನ ನೋಡ್ಕೊಳಕ್ ಹೇಳಿ. ಕಳೆದ 4 ವರ್ಷ ಅವರ ಸರ್ಕಾರ ಇದ್ದಾಗ ಏನೆಲ್ಲ ಗನಂದಾರಿ ಕೆಲಸಗಳನ್ನ ಮಾಡಿದ್ರು, ಆ ಗನಂದಾರಿ ಕೆಲಸಗಳು ಅವರ ಆಶ್ವಾಸನೆಗಳು ಎಷ್ಟು ಜನರಿಗೆ ತಲುಪಿದಾವೆ ಮೊದಲು ಅದರ ಅವಲೋಕನ ಮಾಡ್ಲಿ, ನಂತರ ನಮ್ಮ ಟೀಕೆಯನ್ನ ಮಾಡಿ. ಸಿಟಿ ರವಿ ಅವರ ವಿಚಾರವಾಗಿ ತಾವು ದೂರು ಕೊಟ್ಟಿದ್ರಿ. ಈಗ ಸಭಾಪತಿ ಅವರು ಎಲ್ಲಿಗೆ ಬಂತು? ನಾನು ಇವತ್ತು ಬಂದಿದ್ದೀನಿ ಬ್ಯಾಂಗ್ಳೂರಿಗೆ. ಅದು ಎಲ್ಲಿಗೆ ಬಂತು ಅನ್ನೋದು ನನಗೂ ತಮಗೆ ಎಷ್ಟು ಮಾಹಿತಿ ಇದೆಯೋ ಅಷ್ಟೇ ನನಗೂ ಮಾಹಿತಿ ಇದೆ. ಇನ್ಮೇಲೆ ನಾನು ಅದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಅದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ. ನನಗೆ ಯಾರು ಫೋನು ಮಾಡಲಿಲ್ಲ. ನಾನು ಹಾಸ್ಪಿಟಲ್ನಲ್ಲಿದ್ದಾಗ ಹೊರಟ್ಟಿ ಸಾಹೇಬರು ನನ್ನ ಆರೋಗ್ಯವನ್ನ ವಿಚಾರಣೆ ಮಾಡಲಿಕ್ಕೆ ಬಂದಿದ್ರೆ ಹೊರತಾಗಿ ಈ ವಿಚಾರದ ಬಗ್ಗೆ ಏನು ಮಾತನಾಡಲಿಲ್ಲ. ನಾನು ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಮುಂದೆ ಏನ್ ಮಾಡ್ಬೇಕನ್ನೋದನ್ನ ನಾನು ಖಂಡಿತವಾಗ್ಲೂ ಇದು ಬರೀ ನನಗಷ್ಟೇ ಅಲ್ಲ ಸೀಮಿತ, ಈ ರೀತಿ ಯಾರಿಗೂ ಆಗಬಾರ್ದು. ನಿಜ ಇದ್ರೆ ಖಂಡಿತವಾಗ್ಲೂ ಪೋಷಕರ ಒಟ್ಟಿಗೆ ಸರ್ಕಾರಗಳು ಪೋಷಕರ ಒಟ್ಟಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಬ್ಬ ಸಚಿವೆಯಾಗಿ ನಾನು ಒಪ್ಕೊಳ್ತೀನಿ. ಯಾಕಂತಂದ್ರೆ ಈ ಅತ್ಯಾಚಾರ ಅನ್ನುವಂಥ ಪಿಡುಗನ್ನ ಬೇರ್ ಸಮೇತ ನಮ್ಮ ಸಮಾಜದಿಂದ ಒಗಿಬೇಕು ಅಂತ ಹೇಳಿ ಸರ್ಕಾರ ಪ್ರಯತ್ನವನ್ನ ಮಾಡುವಂತ ಸಂದರ್ಭದಲ್ಲಿ ಆ ರೀತಿ ಯಾರು ಪೊಲೀಸರು ಈ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಲ್ಲ ಅಂತಂದ್ರೆ ನಾನು ವಿಚಾರಿಸ್ತೀನಿ. ಇಮಿಡಿಯೇಟ್ ಆಗಿ ನಮ್ಮ CDPOನ ಆ ಪೋಷಕರ ಹತ್ರ ಭೇಟಿಯಾಗಿ ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೀನಿ. ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಬಿಜೆಪಿ ಟೀಕೆ ಮಾಡ್ತಾರೆ. ರಾಜ್ಯಪಾಲರ ಹತ್ರ ಸುಳ್ಳನ್ನು ಹೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಹಣಗಳು ಸರಿಯಾಗಿ ಬಿಡುಗಡೆ ಆಗದೆ ಅಂದ್ರೂ ಕೂಡ ಉಲ್ಲೇಖಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅವ್ರಿಗೆ ಕನ್ನಡಿಯನ್ನು ನೋಡ್ಕೊಳ್ಳೋದು, ಮೊದಲು ಬಿಜೆಪಿ ಅವರಿಗೆ ಒಂದು ಕನ್ನಡಿಯನ್ನು ಕೊಟ್ಟು ತಮ್ಮ ಮುಖವನ್ನ ನೋಡ್ಕೊಳಕ್ ಹೇಳಿ. ಕಳೆದ 4 ವರ್ಷ ಅವರ ಸರ್ಕಾರ ಇದ್ದಾಗ ಏನೆಲ್ಲ ಗನಂದಾರಿ ಕೆಲಸಗಳನ್ನ ಮಾಡಿದ್ರು, ಆ ಗನಂದಾರಿ ಕೆಲಸಗಳು ಅವರ ಆಶ್ವಾಸನೆಗಳು ಎಷ್ಟು ಜನರಿಗೆ ತಲುಪಿದಾವೆ ಮೊದಲು ಅದರ ಅವಲೋಕನ ಮಾಡ್ಲಿ, ನಂತರ ನಮ್ಮ ಟೀಕೆಯನ್ನ ಮಾಡಿ. ಸಿಟಿ ರವಿ ಅವರ ವಿಚಾರವಾಗಿ ತಾವು ದೂರು ಕೊಟ್ಟಿದ್ರಿ. ಈಗ ಸಭಾಪತಿ ಅವರು ಎಲ್ಲಿಗೆ ಬಂತು? ನಾನು ಇವತ್ತು ಬಂದಿದ್ದೀನಿ ಬ್ಯಾಂಗ್ಳೂರಿಗೆ. ಅದು ಎಲ್ಲಿಗೆ ಬಂತು ಅನ್ನೋದು ನನಗೂ ತಮಗೆ ಎಷ್ಟು ಮಾಹಿತಿ ಇದೆಯೋ ಅಷ್ಟೇ ನನಗೂ ಮಾಹಿತಿ ಇದೆ. ಇನ್ಮೇಲೆ ನಾನು ಅದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಅದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ. ನನಗೆ ಯಾರು ಫೋನು ಮಾಡಲಿಲ್ಲ. ನಾನು ಹಾಸ್ಪಿಟಲ್ನಲ್ಲಿದ್ದಾಗ ಹೊರಟ್ಟಿ ಸಾಹೇಬರು ನನ್ನ ಆರೋಗ್ಯವನ್ನ ವಿಚಾರಣೆ ಮಾಡಲಿಕ್ಕೆ ಬಂದಿದ್ರೆ ಹೊರತಾಗಿ ಈ ವಿಚಾರದ ಬಗ್ಗೆ ಏನು ಮಾತನಾಡಲಿಲ್ಲ. ನಾನು ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಮುಂದೆ ಏನ್ ಮಾಡ್ಬೇಕನ್ನೋದನ್ನ ನಾನು ಖಂಡಿತವಾಗ್ಲೂ ಇದು ಬರೀ ನನಗಷ್ಟೇ ಅಲ್ಲ ಸೀಮಿತ, ಈ ರೀತಿ ಯಾರಿಗೂ ಆಗಬಾರ್ದು. ನಿಜ ಇದ್ರೆ ಖಂಡಿತವಾಗ್ಲೂ ಪೋಷಕರ ಒಟ್ಟಿಗೆ ಸರ್ಕಾರಗಳು ಪೋಷಕರ ಒಟ್ಟಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಬ್ಬ ಸಚಿವೆಯಾಗಿ ನಾನು ಒಪ್ಕೊಳ್ತೀನಿ. ಯಾಕಂತಂದ್ರೆ ಈ ಅತ್ಯಾಚಾರ ಅನ್ನುವಂಥ ಪಿಡುಗನ್ನ ಬೇರ್ ಸಮೇತ ನಮ್ಮ ಸಮಾಜದಿಂದ ಒಗಿಬೇಕು ಅಂತ ಹೇಳಿ ಸರ್ಕಾರ ಪ್ರಯತ್ನವನ್ನ ಮಾಡುವಂತ ಸಂದರ್ಭದಲ್ಲಿ ಆ ರೀತಿ ಯಾರು ಪೊಲೀಸರು ಈ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಲ್ಲ ಅಂತಂದ್ರೆ ನಾನು ವಿಚಾರಿಸ್ತೀನಿ. ಇಮಿಡಿಯೇಟ್ ಆಗಿ ನಮ್ಮ CDPOನ ಆ ಪೋಷಕರ ಹತ್ರ ಭೇಟಿಯಾಗಿ ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೀನಿ. ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಬಿಜೆಪಿ ಟೀಕೆ ಮಾಡ್ತಾರೆ. ರಾಜ್ಯಪಾಲರ ಹತ್ರ ಸುಳ್ಳನ್ನು ಹೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಹಣಗಳು ಸರಿಯಾಗಿ ಬಿಡುಗಡೆ ಆಗದೆ ಅಂದ್ರೂ ಕೂಡ ಉಲ್ಲೇಖಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅವ್ರಿಗೆ ಕನ್ನಡಿಯನ್ನು ನೋಡ್ಕೊಳ್ಳೋದು, ಮೊದಲು ಬಿಜೆಪಿ ಅವರಿಗೆ ಒಂದು ಕನ್ನಡಿಯನ್ನು ಕೊಟ್ಟು ತಮ್ಮ ಮುಖವನ್ನ ನೋಡ್ಕೊಳಕ್ ಹೇಳಿ. ಕಳೆದ 4 ವರ್ಷ ಅವರ ಸರ್ಕಾರ ಇದ್ದಾಗ ಏನೆಲ್ಲ ಗನಂದಾರಿ ಕೆಲಸಗಳನ್ನ ಮಾಡಿದ್ರು, ಆ ಗನಂದಾರಿ ಕೆಲಸಗಳು ಅವರ ಆಶ್ವಾಸನೆಗಳು ಎಷ್ಟು ಜನರಿಗೆ ತಲುಪಿದಾವೆ ಮೊದಲು ಅದರ ಅವಲೋಕನ ಮಾಡ್ಲಿ, ನಂತರ ನಮ್ಮ ಟೀಕೆಯನ್ನ ಮಾಡಿ. ಸಿಟಿ ರವಿ ಅವರ ವಿಚಾರವಾಗಿ ತಾವು ದೂರು ಕೊಟ್ಟಿದ್ರಿ. ಈಗ ಸಭಾಪತಿ ಅವರು ಎಲ್ಲಿಗೆ ಬಂತು? ನಾನು ಇವತ್ತು ಬಂದಿದ್ದೀನಿ ಬ್ಯಾಂಗ್ಳೂರಿಗೆ. ಅದು ಎಲ್ಲಿಗೆ ಬಂತು ಅನ್ನೋದು ನನಗೂ ತಮಗೆ ಎಷ್ಟು ಮಾಹಿತಿ ಇದೆಯೋ ಅಷ್ಟೇ ನನಗೂ ಮಾಹಿತಿ ಇದೆ. ಇನ್ಮೇಲೆ ನಾನು ಅದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಅದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ. ನನಗೆ ಯಾರು ಫೋನು ಮಾಡಲಿಲ್ಲ. ನಾನು ಹಾಸ್ಪಿಟಲ್ನಲ್ಲಿದ್ದಾಗ ಹೊರಟ್ಟಿ ಸಾಹೇಬರು ನನ್ನ ಆರೋಗ್ಯವನ್ನ ವಿಚಾರಣೆ ಮಾಡಲಿಕ್ಕೆ ಬಂದಿದ್ರೆ ಹೊರತಾಗಿ ಈ ವಿಚಾರದ ಬಗ್ಗೆ ಏನು ಮಾತನಾಡಲಿಲ್ಲ.
ನಾನು ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಮುಂದೆ ಏನ್ ಮಾಡ್ಬೇಕನ್ನೋದನ್ನ ನಾನು ಮಾತಾಡ್ತೀನಿ. ಕಪ್ಪು ಚುಕ್ಕಿಯಾಗಿ ಉಳಿಬಾರದು ಈ ಘಟನೆ. ಕಪ್ಪು ಚುಕ್ಕಿಯಾಗಿ ಖಂಡಿತವಾಗ್ಲೂ ಇದು ಬರೀ ನನಗಷ್ಟೇ ಅಲ್ಲ ಸೀಮಿತ, ಈ ರೀತಿ ಯಾರಿಗೂ ಆಗಬಾರ್ದು. ನಿಜ ಇದ್ರೆ ಖಂಡಿತವಾಗ್ಲೂ ಪೋಷಕರ ಸರ್ಕಾರಗಳು ಪೋಷಕರೊಟ್ಟಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಬ್ಬ ಸಚಿವೆಯಾಗಿ ನಾನು ನೋಡ್ಕೊಳ್ತೀನಿ. ಯಾಕಂತಂದ್ರೆ ಈ ಅತ್ಯಾಚಾರ ಅನ್ನುವಂಥ ಪಿಡುಗನ್ನ ಬೇರ್ ಸಮೇತ ನಮ್ಮ ಸಮಾಜದಿಂದ ಒಗಿಬೇಕು ಅಂತ ಹೇಳಿ ಸರ್ಕಾರ ಪ್ರಯತ್ನವನ್ನ ಮಾಡುವಂತ ಸಂದರ್ಭದಲ್ಲಿ ಆ ರೀತಿ ಯಾರು ಪೊಲೀಸರು ಈ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಲ್ಲ ಅಂತ ನಾನು ವಿಚಾರಿಸ್ತೀನಿ. ಇಮಿಡಿಯೇಟ್ ಆಗಿ ನಮ್ಮ CDPOನ ಆ ಪೋಷಕರ ಹತ್ರ ಭೇಟಿಯಾಗಲಿಕ್ಕೆ ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೀನಿ. ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಬಿಜೆಪಿ ಟೀಕೆ ಮಾಡ್ತಾರೆ. ರಾಜ್ಯಪಾಲರ ಹತ್ರ ಸುಳ್ಳನ್ನು ಹೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಹಣಗಳು ಸರಿಯಾಗಿ ಬಿಡುಗಡೆ ಆಗದೆ ಅಂದ್ರೂ ಕೂಡ ಉಲ್ಲೇಖಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅವ್ರಿಗೆ ಕನ್ನಡಿಯನ್ನು ನೋಡ್ಕೊಳ್ಳೋದು, ಮೊದಲು ಬಿಜೆಪಿ ಅವರಿಗೆ ಒಂದು ಕನ್ನಡಿಯನ್ನು ಕೊಟ್ಟು ತಮ್ಮ ಮುಖವನ್ನ ನೋಡ್ಕೊಳಕ್ ಹೇಳಿ ಕಳೆದ 4 ವರ್ಷ ಅವರ ಸರ್ಕಾರ ಇದ್ದಾಗ ಏನೆಲ್ಲ ಗನಂದಾರಿ ಕೆಲಸಗಳನ್ನ ಮಾಡಿದ್ರು, ಆ ಗನಂದಾರಿ ಕೆಲಸಗಳು ಅವರ ಆಶ್ವಾಸನೆಗಳು ಎಷ್ಟು ಜನರಿಗೆ ತಲುಪಿದಾವೆ ಮೊದಲು ಅದರ ಅವಲೋಕನ ಮಾಡ್ಲಿ, ನಂತರ ನಮ್ಮ ಟೀಕೆಯನ್ನ ಮಾಡಿ. ಸಿಟಿ ರವಿ ಅವರ ವಿಚಾರವಾಗಿ ತಾವು ದೂರು ಕೊಟ್ಟಿದ್ರಿ. ಈಗ ಸಭಾಪತಿ ಅವರು ಎಲ್ಲಿಗೆ ಬಂತು ತಮ್ಮನೇನಾದ್ರು ನಾನು ಇವತ್ತು ಬಂದಿದ್ದೀನಿ ಬ್ಯಾಂಗ್ಳೂರಿಗೆ. ಅದು ಎಲ್ಲಿಗೆ ಬಂತು ಅನ್ನೋದು ನನಗೂ ತಮಗೆ ಎಷ್ಟು ಮಾಹಿತಿ ಇದೆಯೋ ಅಷ್ಟೇ ನನಗೂ ಮಾಹಿತಿ ಇದೆ. ಇನ್ಮೇಲೆ ನಾನು ಅದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಅದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ. ನನಗೆ ಯಾರು ಫೋನು ಮಾಡಲಿಲ್ಲ. ನಾನು ಹಾಸ್ಪಿಟಲ್ನಲ್ಲಿದ್ದಾಗ ಹೊರಟ್ಟಿ ಸಾಹೇಬರು ನನ್ನ ಆರೋಗ್ಯವನ್ನ ವಿಚಾರಣೆ ಮಾಡಲಿಕ್ಕೆ ಬಂದಿದ್ರೆ ಹೊರತಾಗಿ ಈ ವಿಚಾರದ ಬಗ್ಗೆ ಏನು ಮಾತನಾಡಲಿಲ್ಲ. ನಾನು ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಮುಂದೆ ಏನ್ ಮಾಡ್ಬೇಕನ್ನೋದನ್ನ ನಾನು ಮಾತಾಡ್ತೀನಿ. ಖಂಡಿತವಾಗ್ಲೂ ಇದು ಬರೀ ನನಗಷ್ಟೇ ಅಲ್ಲ ಸೀಮಿತ, ಈ ರೀತಿ ಯಾರಿಗೂ ಆಗಬಾರ್ದು. ನಿಜ ಇದ್ರೆ ಖಂಡಿತವಾಗ್ಲೂ ಪೋಷಕರೊಟ್ಟಿಗೆ ಸರ್ಕಾರಗಳು ಪೋಷಕರೊಟ್ಟಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಬ್ಬ ಸಚಿವೆಯಾಗಿ ನಾನು ನೋಡ್ಕೊಳ್ತೀನಿ. ಯಾಕಂತಂದ್ರೆ ಈ ಅತ್ಯಾಚಾರ ಅನ್ನುವಂಥ ಪಿಡುಗನ್ನ ಬೇರ್ ಸಮೇತ ನಮ್ಮ ಸಮಾಜದಿಂದ ಒಗಿಬೇಕು ಅಂತ ಹೇಳಿ ಸರ್ಕಾರ ಪ್ರಯತ್ನವನ್ನ ಮಾಡುವಂತ ಸಂದರ್ಭದಲ್ಲಿ ಆ ರೀತಿ ಯಾರು ಪೊಲೀಸರು ಈ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಲ್ಲ ಅಂತ ನಾನು ವಿಚಾರಿಸ್ತೀನಿ. ಇಮಿಡಿಯೇಟ್ ಆಗಿ ನಮ್ಮ CDPOನ ಆ ಪೋಷಕರ ಹತ್ರ ಭೇಟಿಯಾಗಲಿಕ್ಕೆ ಇಮಿಡಿಯೇಟ್ ಆಗಿ ಕಳಿಸ್ಕೊಡ್ತೀನಿ. ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಬಿಜೆಪಿ ಟೀಕೆ ಮಾಡ್ತಾರೆ. ರಾಜ್ಯಪಾಲರ ಹತ್ರ ಸುಳ್ಳನ್ನು ಹೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಹಣಗಳು ಸರಿಯಾಗಿ ಬಿಡುಗಡೆ ಆಗದೆ ಅಂದ್ರೂ ಕೂಡ ಉಲ್ಲೇಖಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅವ್ರಿಗೆ ಕನ್ನಡಿಯನ್ನು ನೋಡ್ಕೊಳ್ಳೋದು, ಮೊದಲು ಬಿಜೆಪಿ ಅವರಿಗೆ ಒಂದು ಕನ್ನಡಿಯನ್ನು ಕೊಟ್ಟು ತಮ್ಮ ಮುಖವನ್ನ ನೋಡ್ಕೊಳಕ್ ಹೇಳಿ ಕಳೆದ 4 ವರ್ಷ ಅವರ ಸರ್ಕಾರ ಇದ್ದಾಗ ಏನೆಲ್ಲ ಗನಂದಾರಿ ಕೆಲಸಗಳನ್ನ ಮಾಡಿದ್ರು, ಆ ಗನಂದಾರಿ ಕೆಲಸಗಳು ಅವರ ಆಶ್ವಾಸನೆಗಳು ಎಷ್ಟು ಜನರಿಗೆ ತಲುಪಿದಾವೆ ಮೊದಲು ಅದರ ಅವಲೋಕನ ಮಾಡ್ಲಿ, ನಂತರ ನಮ್ಮ ಟೀಕೆಯನ್ನ ಮಾಡಿ. ಸಿಟಿ ರವಿ ಅವರ ವಿಚಾರವಾಗಿ ತಾವು ದೂರು ಕೊಟ್ಟಿದ್ರಿ. ಈಗ ಸಭಾಪತಿ ಅವರು ಎಲ್ಲಿಗೆ ಬಂತು ತಮ್ಮನೇನಾದ್ರು ನಾನು ಇವತ್ತು ಬಂದಿದ್ದೀನಿ ಬ್ಯಾಂಗ್ಳೂರಿಗೆ. ಅದು ಎಲ್ಲಿಗೆ ಬಂತು ಅನ್ನೋದು ನನಗೂ ತಮಗೆ ಎಷ್ಟು ಮಾಹಿತಿ ಇದೆಯೋ ಅಷ್ಟೇ ನನಗೂ ಮಾಹಿತಿ ಇದೆ. ಇನ್ಮೇಲೆ ನಾನು ಅದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಅದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ. ನನಗೆ ಯಾರು ಫೋನು ಮಾಡಲಿಲ್ಲ. ನಾನು ಹಾಸ್ಪಿಟಲ್ನಲ್ಲಿದ್ದಾಗ ಹೊರಟ್ಟಿ ಸಾಹೇಬರು ನನ್ನ ಆರೋಗ್ಯವನ್ನ ವಿಚಾರಣೆ ಮಾಡಲಿಕ್ಕೆ ಬಂದಿದ್ರೆ ಹೊರತಾಗಿ ಈ ವಿಚಾರದ ಬಗ್ಗೆ ಏನು ಮಾತನಾಡಲಿಲ್ಲ. ನಾನು ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಮುಂದೆ ಏನ್ ಮಾಡ್ಬೇಕನ್ನೋದನ್ನ ನಾನು ಮಾತಾಡ್ತೀನಿ. ಖಂಡಿತವಾಗ್ಲೂ ಇದು ಬರೀ ನನಗಷ್ಟೇ ಅಲ್ಲ ಸೀಮಿತ, ಈ ರೀತಿ ಯಾರಿಗೂ ಆಗಬಾರ್ದು.